Hello viewers, welcome to Shankar Trade Secrets YouTube channel. ಈಗ ನಾವು ಟ್ರೇಡಿಂಗ್ ಬಗ್ಗೆ ಬೇಸಿಕ್ ತಿಳ್ಸ್ಕೊಳ್ಳೋಣ. ನಾವು ಟ್ರೇಡಿಂಗ್ ನ ಯಾವ ತರ ಸ್ಟ್ರಕ್ಚರ್ ಇರುತ್ತೆ, ಮೀನ್ಸ್ ಯಾವ ತರ ನಾವು ಟ್ರೇಡಿಂಗ್ ನ ಸ್ಟಾರ್ಟ್ ಮಾಡಬೇಕು. ಸೊ ಅದ್ರ ಬಗ್ಗೆ ಸ್ವಲ್ಪ ಬೇಸಿಕ್ಸ್ ಅನ್ನ ತಿಳ್ಕೊಳ್ಳೋಣ. ಸೊ ಎಲ್ಲರಿಗೂ ಕೂಡ ಟ್ರೇಡಿಂಗ್ ಬಗ್ಗೆ ಬರ್ಬೇಕನ್ನೋ ಒಂದು ಆಸೆ ಇರುತ್ತೆ. ಬಟ್ ಸೊ ಏನು ನಾಲೆಜ್ ಇಲ್ದಿರ, ಏನು ಕಲಿದಿರ ಸೊ ಟ್ರೇಡಿಂಗ್ಗೆ ಬಂದ್ಬಿಟ್ಟಿರ್ತಾರೆ. ದಯವಿಟ್ಟು ಆ ಥರ ತಪ್ಪು ಮಾಡಬೇಡಿ. ಸೊ ದಯವಿಟ್ಟು ಟ್ರೇಡಿಂಗ್ ಬಗ್ಗೆ ಎಲ್ಲವನ್ನು ಕಲಿತು, ಸೊ ಪ್ರತಿಯೊಂದನ್ನು ಕಲಿತು ಮತ್ತೆ ಟ್ರೇಡಿಂಗ್ಗೆ ನೀವು ಇನ್ವೆಸ್ಟ್ಮೆಂಟ್ ಅನ್ನೋದು ಮಾಡಬೇಕಾಗತ್ತೆ. ಸೊ ಇದ್ರ ಬೇಸಿಕ್ ಏನಪ್ಪಾ ಅಂದ್ರೆ, ಸೊ ವಾಟ್ ಈಸ್ ಟ್ರೇಡಿಂಗ್? ಟ್ರೇಡಿಂಗ್ ಅಂದ್ರೆ ಏನು? ಸೊ ಟ್ರೇಡಿಂಗ್ ಅಲ್ಲಿ ಬೈಯಿಂಗ್ ಸೆಲ್ಲಿಂಗ್ ಅನ್ನೋದು ಇರುತ್ತೆ. ಓಕೆ, ಸೊ ನಾವು ಫೈನಾನ್ಸ್ ಅಲ್ಲಿ ಸ್ಟ್ರಾಂಗ್ ಆಗ್ಬೇಕಂದ್ರೆ ಸೊ ಕೆಲವು ಅನಾಲಿಸಿಸ್ ಮಾಡಿಕೊಂಡು ಟ್ರೇಡಿಂಗ್ ಅಲ್ಲಿ ಬೈಯಿಂಗ್ ಸೆಲ್ಲಿಂಗ್ ಮಾಡಿ ಪ್ರಾಫಿಟ್ ಅನ್ನ ಮಾಡ್ಬೋದು. ಸೊ ಅದಕ್ಕೆ ಒಂದು ಡಿಸಿಪ್ಲಿನ್ ಆಗಿ ಮಾಡ್ಬೇಕಾಗತ್ತೆ. ಸೊ ನಾವು ಬಂದ ತಕ್ಷಣ ಅಮೌಂಟ್ ಹಾಕುವಂಥದ್ದು, ಸೊ ನಾವು ಹಾಕ್ಬೋದಾಗ ಬೈ ಮಾಡೋದು, ಸೊ ಡೌನ್ ಟ್ರೆಂಡ್ ಬಂದಾಗ ಸೊ ಸೆಲ್ ಮಾಡೋದು, ಸೊ ಅಮೌಂಟ್ ನ ಕಳ್ಕೊಳ್ಳೋದು ಜಾಸ್ತಿ ಇರುತ್ತೆ. ಸೊ ಆತರ ಯಾರು ಮಾಡಬೇಡಿ. ಪ್ರಾಪರ್ ಆಗಿ ಆ, ಕಲಿತು ಸೊ ಟ್ರೇಡಿಂಗ್ ಬರ್ಬೇಕು ಎಲ್ಲರೂ. ಸೊ ಓಕೆ, ಸೊ ಟ್ರೇಡಿಂಗ್ ಅಂದ್ರೆ ಬೈಯಿಂಗ್ ಸೆಲ್ಲಿಂಗ್ ಇರುತ್ತೆ. ಸೊ ಬುಲ್ಲಿಶ್ ಬೇರಿಶ್ ಅನ್ನೋದು ಇರ್ತಾರೆ. ಸೊ ಅದರಲ್ಲಿ ಸ್ಟಾಕ್ಸ್ ಇರುತ್ತೆ, ಕಮಾಡಿಟೀಸ್, ಫಾರೆಕ್ಸ್, ಕ್ರಿಪ್ಟೋ ಕರೆನ್ಸಿ, ಸೊ ಈ ತರ ಎಲ್ಲಾನು ಬರುತ್ತೆ. ಓಕೆ, ಸೊ ಟೈಪ್ಸ್ ಆಫ್ ಟ್ರೇಡಿಂಗ್. ಟ್ರೇಡಿಂಗ್ ಅಲ್ಲಿ ಡೇ ಟ್ರೇಡಿಂಗ್, ಸ್ವಿಂಗ್ ಟ್ರೇಡಿಂಗ್, ಪೊಸಿಷನ್ ಟ್ರೇಡಿಂಗ್, ಸ್ಕ್ಯಾಲ್ಪಿಂಗ್ ಇರುತ್ತೆ. ಓಕೆ, ಸೊ ಡೇ ಟ್ರೇಡಿಂಗ್ ಅಂದ್ರೆ ನಾವು ಸೇಮ್ ಡೇನೆ ಬೈ ಮಾಡಿ ಸೆಲ್ ಮಾಡುವಂಥದ್ದು, ಇಲ್ಲ ಸೆಲ್ ಮಾಡಿ ಸೊ ಶಾರ್ಟ್ ಸೆಲ್ ಮಾಡುವಂಥದ್ದು ಸೊ ಇರುತ್ತೆ. ಸ್ವಿಂಗ್ ಟ್ರೇಡಿಂಗ್ ಅಂದ್ರೆ ಹೋಲ್ಡಿಂಗ್ ಕಪಲ್ ಆಫ್ ಇಯರ್ಸ್ ಆರ್ ಕಪಲ್ ಆಫ್ ಡೇಸ್ ನಾವು ಹೋಲ್ಡ್ ಮಾಡಿ ನಾವು ಪ್ರಾಫಿಟ್ ಅನ್ನು ಮಾಡುವಂಥದ್ದು. ಸೊ ಅದಕ್ಕೆ ಒಂದು ಅಪ್ಲಿಕೇಶನ್ಸ್ ಇರ್ತವೆ, ಅವೆಲ್ಲನೂ ಸಹ ನಾನು ಮುಂದಿನ ದಿನಗಳಲ್ಲಿ ಹೇಳ್ಕೊಡ್ತೀನಿ. ಸೊ ಪೊಸಿಷನ್ ಟ್ರೇಡಿಂಗ್ ಏನಂದ್ರೆ, ಸೊ ಲಾಂಗ್ ಟರ್ಮ್ ಟ್ರೇಡಿಂಗ್ ಮೀನ್ಸ್ ನಾವು ಲಾಂಗ್ ಟರ್ಮ್ ಅಲ್ಲಿ ಆ, ನಾವು ಸ್ಟಾಕ್ ನ ಬೈ ಮಾಡಿ ಸೊ ಹೋಲ್ಡ್ ಮಾಡುವಂತದ್ದು. ಸೊ ಸ್ಕ್ಯಾಲ್ಪಿಂಗ್ ಅಂದ್ರೆ ಸೊ ಮೇಕಿಂಗ್ ಅ ಸ್ಮಾಲ್ ಫ್ರೀಕ್ವೆಂಟ್ ಪ್ರಾಫಿಟ್ ಆನ್ ವೆರಿ ಶಾರ್ಟ್ ಟರ್ಮ್ ಟ್ರೇಡ್. ಸೊ ಶಾರ್ಟ್ ಟರ್ಮ್ ಅಲ್ಲಿ ನಾವು ಯಾವ ತರ ಸೊ ಅಮೌಂಟ್ ನ ಪ್ರಾಫಿಟ್ ಮಾಡ್ಬೋದು ಅನ್ನೋದು ಸ್ಕ್ಯಾಲ್ಪಿಂಗ್ ಇರುತ್ತೆ. ಓಕೆ, ಸೊ ಇನ್ನೊಂದೇನಂದ್ರೆ ಕೀ ಟ್ರೇಡಿಂಗ್ ಇನ್ಸ್ಟ್ರೂಮೆಂಟ್ಸ್. ಸೊ ಕೀ ಟ್ರೇಡಿಂಗ್ ಇನ್ಸ್ಟ್ರೂಮೆಂಟ್ಸ್ ಅಂದ್ರೆ ಸೊ ಇದರಲ್ಲಿ ಸ್ಟಾಕ್ಸ್ ಇರುತ್ತೆ, ಫಾರೆಕ್ಸ್ ಇರುತ್ತೆ, ಕಾಮೋಡಿಟೀಸ್ ಇರುತ್ತೆ, ಕ್ರಿಪ್ಟೋ ಕರೆನ್ಸೀಸ್ ಅಂಡ್ ಡೆರಿವೇಟಿವ್ಸ್ ಇರುತ್ತೆ. ಸೊ ಸ್ಟಾಕ್ಸ್ ಅಲ್ಲಿ ಶೇರ್ಸ್ ನ ಓನರ್ಶಿಪ್ ಇನ್ ಕಂಪನಿ. ಓಕೆ, ಸೊ ಕೆಲವು ಸ್ಟಾಕ್ಸ್ ನ ಸೊ ಫಾರ್ ಎಕ್ಸಾಂಪಲ್ ಐಟಿಸಿ ಇರುತ್ತೆ, ಸಿಪ್ಲಾ ಇರುತ್ತೆ, ಸೊ ವಿಪ್ರೋ ಇರುತ್ತೆ. ಸೊ ಈ ತರ ಕೆಲವು ಸ್ಟಾಕ್ಸ್ ನ ನಾವು ಬೈ ಅಂಡ್ ಸೆಲ್ ಮಾಡುವಂತದ್ದು ಇರುತ್ತೆ. ಸೊ ಫಾರೆಕ್ಸ್ ಅಂದ್ರೆ ಎಲ್ಲರಿಗೂ ಗೊತ್ತೇ ಇದೆ. ಸೊ ಯು ಎಸ್ ಡಿ ಇರೋ ಕೆಲವೆಲ್ಲಾನು ಫಾರಿನ್ ಸ್ಟಾಕ್ಸ್ ನ ನಾವು ಸೊ ಬೈ ಮಾಡುವಂತದ್ದು. ಸೊ ಆತರ ಎಲ್ಲ ಇರ್ತದೆ. ಕಮಾಡಿಟೀಸ್, ಸೊ ಗೋಲ್ಡ್ ಆಯಿಲ್ ಅಂತ ಇರುತ್ತೆ. ಕಮಾಡಿಟೀಸ್ ಅಂದ್ರೆ ಗೋಲ್ಡ್ ಆಯಿಲ್ ಅವೆಲ್ಲಾನು ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ಬರುತ್ತೆ. ಓಕೆ, ಸೊ ಕ್ರಿಪ್ಟೋ ಕರೆನ್ಸಿ ಅಂದ್ರೆ ಬಿಟ್ಕಾಯಿನ್. ಸೊ ಎಲ್ಲರಿಗೂ ಗೊತ್ತೇ ಇರುತ್ತೆ. ಸೊ ಕ್ರಿಪ್ಟೋ ಕರೆನ್ಸಿ ಬಿಟ್ಕಾಯಿನ್ ನಾವು ಬಿಟ್ಕಾಯಿನ್ ಅವರ ಎಥೆರಿಯಂ ಅಂತ ಇರುತ್ತೆ. ಇದು ಎಥೆರಿಯಂ. ಓಕೆ, ಸೊ ಅದನ್ನ ಯಾವ ತರ ಟ್ರೇಡಿಂಗ್ ಮಾಡೋದಿರುತ್ತೆ. ಓಕೆ, ಸೊ ಅಂಡರ್ಸ್ಟ್ಯಾಂಡಿಂಗ್ ದ ಮಾರ್ಕೆಟ್ಸ್. ಮಾರ್ಕೆಟ್ಸ್ ಅಲ್ಲಿ ಬುಲಿಶ್ ಇರ್ತಾರೆ, ಬೇರಿಶ್ ಇರ್ತಾರೆ. ಸೊ ನಾವನ್ನ ಆ, ಯಾವ ತರ ಅಂದ್ರೆ ಬುಲಿಶ್ ಅಂದ್ರೆ ನಾವು ಪ್ರೈಸ್ ಅಪ್ ಹೋದಾಗ ನಾವು ಬುಲಿಶ್ ಮಾರ್ಕೆಟ್ ಅಂತೀವಿ. ಮೀನ್ಸ್ ಗ್ರೀನ್ ಕ್ಯಾಂಡಲ್ ಏನು ಆ, ಬರುತ್ತೆ ಅದನ್ನ ಬುಲಿಶ್ ಮಾರ್ಕೆಟ್ ಅಂತೀವಿ. ಬೇರಿಶ್ ಅಂದ್ರೆ ಡೌನ್ ಟ್ರೆಂಡ್ ಬಂದಾಗ ನಾವು ಆ, ಬೇರಿಶ್ ಅಂತೀವಿ. ಸೊ ರೆಡ್ ಕ್ಯಾಂಡಲ್ ಯಾವ ಫಾರ್ಮ್ ಆಗುತ್ತೆ ಅದನ್ನ ನಾವು ಬೇರಿಶ್ ಅಂತೀವಿ. ಸೊ ಲಿಕ್ವಿಡಿಟಿ. ಸೊ ಯೂಸಲಿ ಅಸೆಟ್ can be bought and sold without affecting its price. Okay, liquidity ಇರುತ್ತೆ. ಅಂಡ್ ರಿಸ್ಕ್ ಮ್ಯಾನೇಜ್ಮೆಂಟ್ ಇದು ಜಾಸ್ತಿ ಇಂಪಾರ್ಟೆಂಟ್. ರಿಸ್ಕ್ ಮ್ಯಾನೇಜ್ಮೆಂಟ್. ಸೊ ರಿಸ್ಕ್ ಮ್ಯಾನೇಜ್ಮೆಂಟ್ ಎಲ್ಲರೂ ಕಲಿಬೇಕು. ಸೊ ಯಾರ ಟ್ರೇಡಿಂಗ್ ಬರ್ತಾ ಇದ್ರೆ ದಯವಿಟ್ಟು ರಿಸ್ಕ್ ಮ್ಯಾನೇಜ್ಮೆಂಟ್ ಕಲೀರಿ. ಸೊ ನಾವು ಯಾವ ತರ ಸ್ಟಾಪ್ ಲಾಸ್ ಇಡಬೇಕು, ಅಲ್ಲಿ ನಾವು ಪೊಸಿಷನ್ ಎಲ್ಲಿ ಪೊಸಿಷನ್ ನಾವು ಮಾರ್ಕ್ ಮಾಡಬೇಕು. ಸೊ ಅದ್ರ ಬಗ್ಗೆ ಎಲ್ಲಾನು ಸೊ ಡೀಟೇಲ್ ಆಗಿ ನಾವು ಮುಂದಿನ ದಿನಗಳಲ್ಲಿ ನೋಡೋಣ. ಸೊ ಅದನ್ನ ಎಲ್ಲರೂ ಕಲಿಬೇಕಾಗತ್ತೆ. ಸೊ ಅನಾಲಿಸಿಸ್ ದ ಮಾರ್ಕೆಟ್. ಮಾರ್ಕೆಟ್ ಅಲ್ಲಿ ಕೆಲವು ಅನಾಲಿಸಿಸ್ ಮಾಡಬೇಕಾಗುತ್ತೆ.
ಸೊ ನೆಕ್ಸ್ಟ್ ಡೇ ನಾವು 9:15ಗೆ ಸ್ಟಾಕ್ ಮಾರ್ಕೆಟ್ ಓಪನ್ ಆಗುತ್ತೆ ಅಂದ್ರೆ ಅದಕ್ಕೆ ಮುಂಚೆ ನಾವು ಫಂಡಮೆಂಟಲ್ ಅನಾಲಿಸಿಸ್ ಮಾಡಬೇಕಾಗುತ್ತೆ, ಟೆಕ್ನಿಕಲ್ ಅನಾಲಿಸಿಸ್ ಮಾಡಬೇಕಾಗುತ್ತೆ, ಕೆಲವು ನ್ಯೂಸ್ ಮುಖಾಂತರ, ಕೆಲವು ಅಪ್ಲಿಕೇಶನ್ಸ್ ಮುಖಾಂತರ ಅನಾಲಿಸಿಸ್ ಮಾಡಬೇಕಾಗುತ್ತೆ. ನಾವು ಯಾವ ತರ ಮಾರ್ಕೆಟ್ ನೆಕ್ಸ್ಟ್ ಡೇ ಟ್ರೆಂಡಿಂಗ್ ಹೋಗುತ್ತೆ ಅನ್ನೋದ್ರ ಬಗ್ಗೆ ಮಾಡಬೇಕಾಗುತ್ತೆ. ಅಂಡ್ ಟೂಲ್ಸ್ ಅಂಡ್ ಪ್ಲಾಟ್ಫಾರ್ಮ್ಸ್ ಅಂದ್ರೆ ಇದರಲ್ಲಿ ಬ್ರೋಕರೇಜ್ ಅಕೌಂಟ್ಸ್ ಇರುತ್ತೆ. ಬ್ರೋಕರೇಜ್ ಅಕೌಂಟ್ಸ್, ಟ್ರೇಡಿಂಗ್ ಪ್ಲಾಟ್ಫಾರ್ಮ್ ಅಂಡ್ ಚಾರ್ಟ್ಸ್ ಅಂಡ್ ಇಂಡಿಕೇಟರ್ಸ್. ಬ್ರೋಕರೇಜ್ ಅಂದ್ರೆ ಕೆಲವು ಒಂದು ಅಪ್ಲಿಕೇಶನ್ ಮೀನ್ಸ್ ಎಕ್ಸಾಂಪಲ್ ಜೆರೋದ ಒಂದು ಅಪ್ಲಿಕೇಶನ್ ಇದೆ. ಸೊ ಅಪ್ಲಿಕೇಶನ್ ಅಲ್ಲಿ ನಾವು ಬೈಯಿಂಗ್ ಸೆಲ್ಲಿಂಗ್ ಮಾಡಿದ್ರೆ ಸ್ವಲ್ಪ ಬ್ರೋಕರೇಜ್ ಅನ್ನೋದು ಹಾಕ್ತಾರೆ. ಓಕೆ, ಸೊ ಇಷ್ಟೊತ್ತ ಅಮೌಂಟ್ ನಾವು ಕಟ್ಟಬೇಕಾಗುತ್ತೆ ಒಂದು ಟ್ರೇಡಿಂಗ್ ನಾವು ಬೈ ಸೆಲ್ ಮಾಡ್ತೀವಿ ಅದರಲ್ಲಿ. ಸೊ ಟ್ರೇಡಿಂಗ್ ಪ್ಲಾಟ್ಫಾರ್ಮ್ ಅಲ್ಲಿ ಕೆಲವು ಸಾಫ್ಟ್ವೇರ್ಸ್ ಇರ್ತವೆ, ಜೆರೋದ ಗ್ರೋ ಅಂತ. ನಾವು ಅಪ್ಲಿಕೇಶನ್ ಮುಖಾಂತರ ನಾವು ಟ್ರೇಡಿಂಗ್ ಅನ್ನು ಮಾಡಬೇಕಾಗುತ್ತೆ. ಓಕೆ, ಚಾರ್ಟ್ಸ್ ಅಂಡ್ ಇಂಡಿಕೇಟರ್ಸ್ ಇರುತ್ತೆ. ಸೊ ನಾವು ಚಾರ್ಟ್ಸ್ ನ ಇಂಡಿಕೇಟರ್ಸ್ ನ ನಾವು ಯೂಸ್ ಮಾಡ್ಕೊಂಡು ಯಾವ ತರ ಟ್ರೇಡ್ ಮಾಡ್ಬೇಕು ನಮ್ಮ ಮುಂದಿನ ದಿನಗಳಲ್ಲಿ ನೋಡೋಣ. ಕೀ ಸ್ಕಿಲ್ಸ್ ಆಫ್ ಟ್ರೇಡರ್ಸ್ ಇದು ಜಾಸ್ತಿ ಇಂಪಾರ್ಟೆಂಟ್ ಎಲ್ಲರಿಗೂ ಕೂಡ. ಸೊ ನಾವು ಟ್ರೇಡಿಂಗ್ ನ ಯಾವುದೇ ತರದ ಗ್ಯಾಮ್ಲಿಂಗ್ ತರ ಮಾಡಬಾರ್ದು. ಸೊ ಡಿಸಿಪ್ಲಿನ್ ಆಗಿ ನಾವು ಮಾಡ್ಬೇಕಾಗತ್ತೆ ಟ್ರೇಡಿಂಗ್ ನ. ಸೊ ಎಮೋಷನಲಿ ಕಂಟ್ರೋಲ್ ಇರ್ಬೇಕಾಗತ್ತೆ. ಸೊ ನಾವು ಒಂದ್ 10,000 ಹಾಕಿದೀವಿ ಅಂದ್ರೆ ಸೊ ನಾವು ಎಂಟ್ರಿ ಆಗ್ತಾ ಇದೀವಿ, ಒಂದ್ 10,000 ಹಾಕಿದೀವಿ. ಸೊ ಒಂದಿನ ನಮ್ಗೆ 1,000 ರುಪೀಸ್ ಲಾಸ್ ಆಯ್ತು ಅಂದ್ಬಿಟ್ಟು ಡಿಪ್ರೆಷನ್ಗೆ ಹೋಗೋದಾಗ್ಲಿ ಅವೆಲ್ಲ ಮಾಡಬಾರ್ದು. ನಾವು ಪ್ರಾಪರ್ ಆಗಿ ಒಂದಿನ ಹೋಗುತ್ತೆ, ಒಂದಿನ ಬರುತ್ತೆ, ಅದನ್ನ ನಾವು ರಿಸ್ಕ್ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ಸೊ ಅದನ್ನ ನಾವು ಪ್ರಾಪರ್ ಆಗಿ ಎಕ್ಸಿಕ್ಯೂಟ್ ಮಾಡ್ಬೇಕು. ವಿತೌಟ್ ನಾಲೆಜ್ ನಾವು ಬಂದ್ಬಿಟ್ಟು ಇಲ್ಲಿ ಟ್ರೇಡಿಂಗ್ ಮಾಡ್ತೀವಿ ಅಂದ್ರೆ ಆಗಲ್ಲ. ಸೊ ಪ್ರಾಪರ್ ಆಗಿ ಅದಕ್ಕೆ ನಾಲೆಜ್ ಅನ್ನ ಇಟ್ಕೊಂಡ್ಬರ್ಬೇಕು. ಪ್ರತಿಯೊಂದು ಕೂಡ ಕಲಿಬೇಕು. ಸೊ ಕ್ಯಾಂಡಲ್ ಹೆಂಗೆ ಅಪ್ ಟ್ರೆಂಡ್ ಇರುತ್ತೆ, ಹೆಂಗ್ ಡೌನ್ ಟ್ರೆಂಡ್ ಇರುತ್ತೆ, ಪ್ರತಿಯೊಂದನ್ನು ಕೂಡ ಕಲಿತು ನಾವು ಟ್ರೇಡಿಂಗ್ ಬಂದ್ರೆ ಒಳ್ಳೇದು ಅಂತ ಎಲ್ಲರಿಗೂ ಹೇಳಕ್ ಇಷ್ಟಪಡ್ತೀನಿ. ಸೊ ಕಂಟಿನ್ಯೂಸ್ ಲರ್ನಿಂಗ್ ಇದು ನೋಡಿ ಜಾಸ್ತಿ ಇಂಪಾರ್ಟೆಂಟ್ ಆಗುತ್ತೆ ಇದು. ಸೊ ಕಂಟಿನ್ಯೂಸ್ ಆಗಿ ನಾವು ಲರ್ನ್ ಮಾಡ್ಬೇಕಾಗತ್ತೆ. ಸೊ ನಾವು ಒಂದು 3 ಮಂತ್ಸ್ 6 ಮಂತ್ಸ್ ನೋಡ್ಬಿಟ್ಟು ನಾವು ಲೈಕ್ ಓಕೆ ನಾವೆಲ್ಲ ಪರ್ಫೆಕ್ಟ್ ಇದೀವಿ ಅಂದ್ರೆ ಹೇಳಕ್ ಆಗಲ್ಲ. ಸೊ ನಾವು ಟ್ರೇಡಿಂಗ್ ಅಲ್ಲಿ ಕಲಿತಷ್ಟು ನಮ್ಗೆ ನಾಲೆಜ್ ಅನ್ನೋದು ಇಂಪ್ರೂವ್ ಆಗುತ್ತೆ. ಪ್ಲಸ್ ನಾವಿನ್ನೂ ಪರ್ಫೆಕ್ಷನ್ ಅನ್ನೋದು ಆಗುತ್ತೆ ಟ್ರೇಡಿಂಗ್ ಅಲ್ಲಿ. ನಾವು ಯಾವ ತರ ಟ್ರೇಡ್ ಮಾಡ್ಬೋದು, ಯಾವ ತರ ಪ್ರಾಫಿಟ್ ಮಾಡೋದು ಅನ್ನೋದ್ರ ಬಗ್ಗೆ ಇದು ಇನ್ ಡೀಟೇಲ್ಸ್ ಆಗಿ ನಾವು ಮುಂದಿನ ದಿನಗಳಲ್ಲಿ ನೋಡೋಣ. ಸೊ ಇದು ಬೇಸಿಕ್ಸ್ ಇದನ್ನ ತಿಳ್ಸ್ಕೊಡೋ ಪ್ರಯತ್ನ ಮಾಡಿ. ಎಲ್ಲರಿಗೂ ಅರ್ಥ ಆಗಿದೆ ಅನ್ಸುತ್ತೆ ಎಲ್ಲರಿಗೂ. ಓಕೆ, ಸೊ ನನ್ನ ಯೂಟ್ಯೂಬ್ ಚಾನಲ್ ಶಂಕರ್ ಟ್ರೇಡ್ ಸೀಕ್ರೆಟ್ಸ್ ಅಂತ ಇರುತ್ತೆ. ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸೊ ಕಮೆಂಟ್ಸ್ ಮಾಡಿ. ಸೊ ನಿಮ್ಗೆ ಏನಾದ್ರು ಯಾವ ತರ ಟ್ರೇಡಿಂಗ್ ಏನಾದ್ರು ಯಾವ ತರ ನಿಮ್ಗೆ ಏನಾದ್ರು ಅಪ್ಡೇಟ್ ಬೇಕಂದ್ರೆ ನಮಗೆ ಕಮೆಂಟ್ ಮಾಡಿ. ಸೊ ಅದ್ರ ಪ್ರಕಾರ ನಾನು ವಿಡಿಯೋ ಕೂಡ ಮಾಡ್ಕೊಡ್ತೀನಿ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್.